ಬೆಂಗಳೂರಿನಲ್ಲಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಹೈ ವೋಲ್ಟೇಜ್ ಮೀಟಿಂಗ್ ನೋಡಿ ಕುಮಾರಕೃಪಾ ಗೆಸ್ಟ್ ಹೌಸ್ಗೆ ಬಿಜೆಪಿಯ ವರಿಷ್ಠ ಜೆಪಿ ನಡ್ಡಾ ಸಭೆಯನ್ನ ಮಾಡಿದ್ದಾರೆ. ಇನ್ನು ಜೆಪಿ ನಡ್ಡಾ ಭೇಟಿಗೆ ರಾಜ್ಯ ಬಿಜೆಪಿ ನಾಯಕರ ದಂಡೆ ಬಂದಿತ್ತು. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟದ ಬಗ್ಗೆ ನಡ್ಡಾ ಜೊತೆ ಸಮಾಲೋಚನೆ. ಇನ್ನು ನಡ್ಡಾನ ಸ್ವಾಗತಿಸಿದ ಶಾಸಕ ಮುನಿರತ್ನ, ಶಾಸಕ ಸಿದ್ದು ಪಾಟೀಲ್, ಎಂಎಲ್ಸಿ ರವಿಕುಮಾರ್ ನಡ್ಡಾವನ್ನ ಭೇಟಿಯಾಗಿದ್ದಾರೆ. ಅಶ್ವಥ್ ನಾರಾಯಣ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಜೊತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರಕರಣದ ಬಗ್ಗೆ ನಡ್ಡಾ ಜೊತೆ ಚರ್ಚೆ ಸಾಧ್ಯತೆ. ನಿನ್ನೆ ರಾತ್ರಿಯೇ ನಡ್ಡಾರನ್ನ ಭೇಟಿಯಾಗಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಬಡಿದಾಟಕ್ಕೆ ಬೀಳುತ್ತಾ ಬ್ರೇಕ್ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಯಾರಿಗೆ ಚೀಮಾರಿ ಹಾಕ್ತಾರೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ? ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಅನ್ನ ಇಡ್ತಾರ ಅನ್ನೋ ಪ್ರಶ್ನೆಗಳೀಗ ಮೂಡ್ತಾ ಇದೆ. ಒಂದು ಕಡೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಿಸಿ ಬಿಸಿ ಬಡಿದಾಟಗಳು ಸದ್ದು ಮಾಡ್ತಿದೆ. ವಾಗ್ದಾಳಿಗಳು, ನೇರ ವಾಗ್ಬಾಣಗಳು ಆಚೆ ಈಚೆ ಆಗ್ತಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಹೈ ವೋಲ್ಟೇಜ್ ಮೀಟಿಂಗ್ ನೋಡಿ ಕುಮಾರಕೃಪಾ ಗೆಸ್ಟ್ ಹೌಸ್ಗೆ ಬಿಜೆಪಿಯ ವರಿಷ್ಠ ಜೆಪಿ ನಡ್ಡಾ ಅವರು ಆಗಮಿಸಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟದ ಬಗ್ಗೆ ಸಮಾಲೋಚನೆ ಆಗುವಂತಹ ಸಾಧ್ಯತೆ ಇದೆ. ನಡ್ಡಾರನ್ನ ಸ್ವಾಗತಿಸಿದ್ದಾರೆ ಬಿಜೆಪಿಯ ಶಾಸಕರಾಗಿರುವಂತಹ ಮುನಿರತ್ನ, ಶಾಸಕ ಸಿದ್ದು ಪಾಟೀಲ್, ಎಂಎಲ್ಸಿ ರವಿಕುಮಾರ್ ಕೂಡ ಇದ್ರು. ಅಶ್ವಥ್ ನಾರಾಯಣ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ರು. ಜೊತೆಯಲ್ಲಿ ಗುತ್ತಿಗೆದಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆಯೂ ಕೂಡ ನಡ್ಡಾ ಜೊತೆ ಚರ್ಚೆಯ ಸಾಧ್ಯತೆ ಇದೆ. ನಿನ್ನೆ ರಾತ್ರಿನೇ ನಡ್ಡಾರನ್ನ ಭೇಟಿಯಾಗಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು. ಈ ಮೂಲಕವಾಗಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ, ಈ ಬಡಿದಾಟ ಏನಿದೆಯಲ್ಲ ಇವೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತಾ ಬಿಜೆಪಿಯ ವರಿಷ್ಠರ ಜೊತೆ ಸಮಾಲೋಚನೆಯನ್ನ ನಡೆಸಿ ಕಂಪ್ಲೀಟ್ ಆಗಿ ಒಂದು ಫೈನಲ್ ಟಚ್ ಸಿಗುತ್ತೆ. ಯಾಕಂತಂದ್ರೆ ಬಿಜೆಪಿಯ ಬಣ ಬಡಿದಾಟದಿಂದಾಗಿ ಬಿಜೆಪಿಗರಿಗೆ ದೊಡ್ಡ ಮುಜುಗರ ಆಗ್ತಿದೆ. ಕಾರ್ಯಕರ್ತರಲ್ಲಿ ಅಲ್ಲಿರುವಂತಹ ಹುರುಪುಗಳು, ಉತ್ಸಾಹಗಳು ಕಡಿಮೆ ಆಗ್ತಿದೆ. ಈ ಮೂಲಕವಾಗಿ ಯಾರಿಗೆ ಚೀಮಾರಿಯನ್ನ ಹಾಕ್ತಾರೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅನ್ನುವಂತ ಪ್ರಶ್ನೆಗಳಿದೆ. ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಅನ್ನ ಇಡ್ತಾರಾ? ಕಂಪ್ಲೀಟ್ ಸಮಾಲೋಚನೆಯನ್ನ ನಡೆಸಿ ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವನ್ನ ನೀಡ್ತಾರ ಅನ್ನೋ ಪ್ರಶ್ನೆಗಳೀಗ ಎದುರಾಗುಬಿಟ್ಟಿದೆ.